ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋ ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಫಸ್ಟಿಗೆ ಬಂದು ಬ್ಯೂಟಿ ಟಿಪ್ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಂದು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು, ಅದೇ ಸೇಮ್ ಟೇಬಲ್ ಸ್ಪೂನಲ್ಲೇ ನಾನು ರೋಸ್ ವಾಟರ್ನ ಕೂಡ ಮಿಕ್ಸ್ ಮಾಡಿಕೊಂಡು ಈಗ ಐಸ್ ಟ್ರೇಗೆ ಹಾಕೋತಾ ಇದ್ದೀನಿ. ಸೊ ಈ ಥರ ಹಾಕಿ ಇಡೋದ್ರಿಂದ ಇದು ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ನಿಮಗೆ ಐಸ್ ಕ್ಯೂಬ್ ಥರ ಫಾರ್ಮ್ ಆಗಿರುತ್ತೆ. ಇದನ್ನು ಡೈಲಿ ಅಪ್ಲೈ ಮಾಡ್ಕೊಳ್ಳಿ, ಬೆಳಗ್ಗೆ ಸಂಜೆ. ಸೊ ಸ್ಕಿನ್ನಲ್ಲಿ ಪೋರ್ಸ್ ಏನಾದರೂ ಇದ್ದರೆ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ, ಹಾಗೆ ಸ್ಕಿನ್ನನ್ನು ಕ್ಲೆನ್ಸ್ ಮಾಡುತ್ತೆ, ಸ್ಕಿನ್ ಗ್ಲೋ ಬರುತ್ತೆ ಅಂತ ಹೇಳ್ತಾ, ಇದು ಸಖತ್ತಾಗಿರೋವಂಥ ಟಿಪ್. ಟ್ರೈ ಮಾಡಿ, ನಿಮಗೆ ಹೇಗೆ ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈಗ ನೆಕ್ಸ್ಟಿಗೆ ಬಂದು ಇಲ್ಲಿ ಕಿಚನ್ ಟಿಪ್ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ನಾವು ನಾರ್ಮಲಾಗಿ ಈಗ ಡಿಮಾರ್ಟೇ ಆಗಲಿ ಅಥವಾ ಬೇರೆ ದಿನಸಿ ಅಂಗಡಿಗಳಿಂದನೇ ನಾವು ದಿನಸಿ ಐಟಮ್ಸ್ ಏನು ತರ್ತೀವಿ ಅದನ್ನೆಲ್ಲ ಒಂದು ಇದರಲ್ಲೇ ಹಾಕಿ ಹಂಗೆ ಓಪನಲ್ಲಿ ಇಡೋದ್ರಿಂದ ಸೊ ಹುಳ ಬೀಳೋ ಚಾನ್ಸಸ್ ಇರುತ್ತೆ. ಆಮೇಲೆ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ಜಿಪ್ ಲಾಕ್ ಕವರ್ಸ್ ತೊಗೊಂಡು ಎಲ್ಲ ಉಳಿದಿರೋದಾಗಿರ್ಬೋದು ಅಥವಾ ನಮ್ಮ ಬಾಕ್ಸಸ್ಗೆ ಹಾಕ್ಕೊಂಡು ಉಳಿದಿರೋ ಅಂಥ ಐಟಮ್ಸ್ ಏನಿರುತ್ತೆ ಅದನ್ನು ಈ ಥರ ಜಿಪ್ ಲಾಕ್ ಬ್ಯಾಗ್ಸಲ್ಲಿ ಹಾಕಿ ಇಟ್ಟರೆ ತುಂಬ ದಿನ ಸೇವ್ ಮಾಡ್ಬೋದು. ಹಾಗೆ ಐಡೆಂಟಿಫೈ ಕೂಡ ಬೇಗ ಮಾಡ್ಕೋಬೋದು, ಅಂದರೆ ಏನು ರೇಷನ್ ಇದೆ ಏನಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು. ಆಮೇಲೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ, ಅಷ್ಟೊಂದು ಸ್ಪೇಸ್ ಏನು ತೊಗೊಳೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದು ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತಂದಿದ್ರು. ಅದನ್ನು ನಾನು ಈ ಬೌಲ್ ಬಂದು ನನಗೆ ಎಕ್ಸ್ಟ್ರಾಡಿನರಿ, ನನಗೆ ತುಂಬ ಇಷ್ಟ. ತುಂಬ ದಿನದಿಂದ ಹುಡುಕಾಡ್ತಾ ಇದ್ದೆ. ಸೊ ಹಾಗಾಗಿ ಮೊನ್ನೆ ತಂದು ಇಟ್ಟಿದ್ರು ನಾನು ಊರಿಂದ ಬರೋ ಅಷ್ಟೊತ್ತಿಗೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಹಂಗೆ ಫ್ರೂಟ್ಸ್ ಇಡ್ತಾ ಶೇರ್ ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ಸೊಪ್ಪು ತಂದಿದ್ರು, ಅದನ್ನೆಲ್ಲ ಕೂಡ ಬಿಡಿಸಿ ಇಡ್ತಾಯಿದ್ದೀನಿ. ಸೊ ಈವ್ನಿಂಗು ಬಸ್ಸಾರು ಮಾಡೋಣ ಅಂತ ಹೇಳಿ. ಸೊ ನನಗಿನ್ನೂ ಈ ಥರ ಬೌಲ್ಸ್ ಎಲ್ಲ ನನಗಿನ್ನೂ ಬೇಕು. ಹಾಗೆಯೇ ತುಂಬ ಹುಡುಕಾಡ್ತಾನೆ ಇದ್ದೀನಿ ಇನ್ನೂ. ಬಟ್ ಈ ಕಡೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ. ಲಾಸ್ಟ್ ಟೈಮ್ ತಮಿಳ್ನಾಡಿಗೆ ಹೋದಾಗ ತಂದಿದ್ರು, ಈ ಥರ ನನಗೆ ಸರ್ಪ್ರೈಸಿಗೆ ಆಗಿರುತ್ತೆ ಅಂತ ಹೇಳಿ. ಇನ್ನು ಈ ಸಾರು ಬಂದ್ಬಿಟ್ಟು ನಾನು ಅದು ಬೇರೆ ರೆಸಿಪಿ, ಅದು ನಾನು ಬೇರೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಹಾಗಾಗಿ ಇದರಲ್ಲಿ ಏನೂ ಶೇರ್ ಮಾಡಿಲ್ಲ. ಸೊ ನೈಟ್ ಟೈಮ್ ಮಾಡಿದಂಥ ಮುದ್ದೆ ಮತ್ತು ಬಸ್ಸಾರು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ರಾತ್ರಿ ಮಾಡಿದ್ದು ಬಸ್ಸಾರಿತ್ತು. ಸೊ ಅದಕ್ಕೆ ಅನ್ನ ಮಾಡಿಕೊಂಡೆ. ಅದಾದಮೇಲೆ ಈಗ ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ಉಪ್ಪು ಖಾರ ಹಾಕಿ. ಹಾಗೆಯೇ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಾಳೆಹಣ್ಣು ಹಾಕಿ, ಆದರೆ ಬೇಡ ಅಂತ ಅಂದರು. ಹಾಗಾಗಿ ಕಟ್ ಮಾಡಿ ಅದಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಇಟ್ಟಿದ್ದೀನಿ. ಅನ್ನದ ಜೊತೆ ಬಿಸಿ ಬಿಸಿ ಅನ್ನ, ತುಪ್ಪ, ಸಾರು ಜೊತೆಗೆ, ಹಾಗೆ ಸೌತೆಕಾಯಿ ಮತ್ತು ಬಾಳೆಹಣ್ಣು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ, ಹಾಗಾಗಿ ಅದನ್ನು ತಿಂತಾ ಇದ್ದೆ. ಅದ್ರ ಜೊತೆಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮವ್ರಿಗೆ ಸ್ವಲ್ಪ ಲೀವ್ ಇತ್ತು, ಹಾಗಾಗಿ ಅವ್ರು ಕಾಫಿ ಮಾಡ್ತಿದ್ರು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಗ್ಲಾಸ್ ತುಂಬ ಬರೀ ಕಾಫಿ ಪುಡಿನೇ ಇದೆ. ಇದು ನನಗೆ ಆಯಿತಾ, ಇದು ಸ್ಟ್ರಾಂಗಾಗಿ ಮಾಡ್ತಾಯಿದ್ದಾರೆ, ಇದು ನನಗೆ. ಸೊ ಇದು ನನಗೆ, ಅದು ಅವ್ರಿಗೆ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಶುಗರ್ ಇರೋದಿಲ್ಲ, ಕಾಫಿ ಪೌಡ್ರ್ ಇರೋಲ್ಲ. ಅದು ಹೇಗೆ ಕುಡಿತಾರೋ ಗೊತ್ತಿಲ್ಲ. ಕಾಫಿ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಕಾಫಿ ಕುಡಿಬೇಕಾದ್ರೆ ಹಾಲಿಗೆ ತುಂಬ ನೀರು ಹಾಕಿ ಎಲ್ಲ ಕಾಫಿ ಎಲ್ಲ ಮಾಡಬಾರ್ದು, ಸ್ಟ್ರಾಂಗಾಗಿ ಮಾಡಬೇಕಾ. ಲಿಮಿಟ್ ಅಂದರೆ ಹಾಲು ಸ್ವಲ್ಪ ನೀರು ಹಾಕೋಬೇಕಷ್ಟೇ. ಬಟ್ ಆದಷ್ಟು ಹಾಲು ಗಟ್ಟಿಗೆ ತುಂಬ ಟೇಸ್ಟ್ ಇರುತ್ತೆ. ನಮ್ಮ ಚಾನಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತು ಸ್ಯಾಟರ್ಡೇ ಆಗಿರೋದಕ್ಕೆ ಲೀವಲ್ಲಿದ್ದೀರಾ? ಇಲ್ಲ ಅಂತಿದ್ದರೆ ಕೆಲಸದಲ್ಲಿ ಇರ್ತಾಯಿದ್ದೆ. ಎಷ್ಟೊತ್ತಿಗೆ? ಆಲ್ಮೋಸ್ಟ್ ಈಗ ಆಲ್ರೆಡಿ ನಾನು ಕೆಲಸದಲ್ಲಿ ಇರ್ತಾಯಿದ್ದೆ. 10:30 11 ಒಳಗಡೆ ಹೊರಟೋಗ್ತಾಯಿದ್ದೆ. ಮತ್ತು ಈವ್ನಿಂಗ್ ಬರೋದೇ 7 o'clock ಆಗ್ಬೋದು, ಇಲ್ಲ 8 o'clock ಆಗುತ್ತೆ. ವರ್ಕ್ ಪ್ರೆಷರ್ ಹೇಗಿದೆ? ಅಯ್ಯೋ ಸಿಕ್ಕಾಬಿಟ್ಟೆ ವರ್ಕ್ ಪ್ರೆಷರ್ ಅಂತ ಯಾಕೆ ಹೇಳ್ತೀನಿ. ಇವತ್ತೇನೋ ಒಂದು ರೆಸಿಪಿ ಮಾಡ್ತಾ ಇದ್ದೀರಲ್ಲ, ಏನದು? ಸಿಂಪಲಾಗಿ ಏನು ಮಾಡೋಣ, ಕಾಫಿ ಕೇಳಿದೆ ಮನೆಯಲ್ಲಿ. ಇವಳು ಮಾಡಿಕೊಡೋಂಥ ರೇಂಜಲ್ಲಿ ಇಲ್ಲ, ಅದಕ್ಕೆ ನಾನೇ ಮಾಡಿದೆ ಕಾಫಿನ. ಇಲ್ಲ, ಆ್ಯಕ್ಚುಲಿ ಮಾಡ್ಕೊಡಲ್ಲ ಅಂತಲ್ಲ, ನಿಮ್ಮ ಕೈ ಕಾಫಿ ಕುಡಿಬೇಕಂತ ಆಸೆ, ಅದಕ್ಕೆ ನೀವೇ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹೌದೌದು, ಈ ಡೈಲಾಗ್ಗಳಿಗೆ ಏನು ಕಮ್ಮಿ ಇಲ್ಲ. ಡೈಲಾಗಲ್ಲ, ರಿಯಲ್ ಫ್ಯಾಕ್ಟ್ ಅದು. ಫ್ಯಾಕ್ಟ್ ಅಂತ ಹೇಳ್ಬಿಟ್ಟು ಕೊನೆಗೆ ಆ್ಯಕ್ಟ್ ನಮ್ಮ ಹತ್ರನೇ ಮಾಡಿಸೋದು. ದಿಸ್ ಇಸ್ ನಾಟ್ ಫ್ಯಾಕ್ಟ್, ದಿಸ್ ಇಸ್ ಕಾಲ್ಡ್ ಅ ಫ್ಯಾಕ್ಟ್ ಅಂತಾರೆ. ಆ್ಯಕ್ಟ್ ಅಲ್ಲ, ಜಸ್ಟ್ ಫ್ಯಾಕ್ಟ್ ಅಷ್ಟೇ. ಈ ಎಂತಿ ಅನ್ನೋ ಪದದಲ್ಲಿ
ಇದೊಂದು ಡೈಲಾಗ್ ಚೆನ್ನಾಗಿ ಹೇಳ್ತಾರೆ, ಯಾರ ಮನೇಲಿ ನೋಡಿ ಇದೊಂದು ಡೈಲಾಗ್. ಅಯ್ಯೋ ನನ್ನ ಗಂಡ ಮಾಡ್ಕೊಡು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಯ್ಯೋ ನಾ ಯಾರು ಹೇಗೋ ಗೊತ್ತಿಲ್ಲ, ನನ್ನ ಫ್ರ್ಯಾಂಕ್ ಆಗಿ ನಾನು ಹೇಳ್ತಾ ಫ್ಲೋರಿಂದ ಎತ್ತು ಬಿಸಾಕುವಂಥ ಸಂದರ್ಭಗಳು ತುಂಬಾ ಇರ್ತವೆ ಇವೆಲ್ಲ. ಅದಕ್ಕೆ ಆದಷ್ಟು ನಾವು ಜಾಸ್ತಿ ಮೇಲಕ್ಕೆ ಹೋಗ್ಬಾರ್ದು. ಸೊ ನಮಗೆ ಏನು ಮಾಡೋದು, ನಮ್ಮ ನಂಬಿ ಬಂದಿದ್ದಾರಲ್ಲ, ಅದಕ್ಕೆ ಅಟ್ಲೀಸ್ಟ್ ನಮ್ಮ ಪ್ರೀತಿಯಿಂದ ಒಂದು ಕಾಫಿ ಮಾಡ್ಕೊಂಡು ಅಷ್ಟೇ ತಾನೇ. ಅವ್ರು ಇನ್ನೇನೋ ಮಾಡ್ಕೊಡ್ತಾರೆ, ಅವ್ನು ಕಾಫಿ ಮಾಡ್ಕೊಡೋಕ್ಕಾಗಲ್ಲ ಖಂಡಿತ.